ನಮ್ಮ ಜೊತೆ ವಕೀಲರಾಗಿರುವಂಥ ಬಾಲನ್ ಅವರು ಇದ್ದಾರೆ. ಪ್ರತಿಭಟನೆಗೂ ಸಾಥನ್ನು ನೀಡ್ತಾ ಇದ್ದಾರೆ ಇಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ. ಸರಿಗ ಇವತ್ತು ಬಿಸಿ ಊಟ ನೌಕರರು ಅಂದರೆ ಸಿಬ್ಬಂದಿಗಳ ಪ್ರತಿಭಟನೆಗೆ ಸಾಥ್ ನೀಡಿದ್ರಿ. ಏನೆಲ್ಲ ಬೇಡಿಕೆ ಇದೆ ಸರ್? ಕೂಲಿ ಯೋ ಬಂಗಾರಪ್ಪ ಕೂಲಿ ಕೊಡ ಯೋ ಕೂಲಿ 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 ಏ ಶಿವಣ್ಣ ಕೂಲಿ ಕೊಡ ಅಂತ ಬಂದಿದ್ದೀವಿ. ಏನು ಕೂಲಿ ಗೊತ್ತಾ ನಿಮಗೆ? ತಿಂಗಳಿಗೆ 4700 ರೂಪಾಯಿ. ಇದರಲ್ಲಿ ಕಾರು ಖರೀದಿ ಮಾಡ್ಬೋದು, ಮೋಟ್ರ್ ಸೈಕಲ್ ಖರೀದಿ ಮಾಡ್ಬೋದು, ಮೊಬೈಲ್ ಫೋನು ಐ ಕಾಂಚೀವರಂ ಸಿಲ್ಕ್ ಸೀರೆ ಖರೀದಿ ಮಾಡ್ಬೋದು. ನನ್ನ ಮಕ್ಕಳಿಗೆ ನಾಚಿಕೆ ಇಲ್ಲ. 4700 ಸಂಬಳ ಕೊಡ್ತಾರೆ. ನಾವು ಬಂದಿದ್ದು ಒಂದು ಕಾಲು ರೈಲು, ಒಂದು ಕಾಲು ಜೈಲು. ಕೂಲಿ ಕೊಟ್ಟರೆ ರೈಲು, ಕೊಟ್ಟಿಲ್ಲ ಅಂದರೆ ಜೈಲು. ಈ ಸರ್ಕಾರಕ್ಕೆ ನಾಚಿಕೆ ಇಲ್ಲ, ಬುದ್ಧಿ ಇಲ್ಲ, ಮಾನವತ್ವ ಇಲ್ಲ, ಮೋಸ, ದ್ರೋಹ, ವಂಚನೆ ಸರ್ಕಾರ. ಅವರಿಗೆ ಎಚ್ಚರಿಕೆ ಕೊಡೋಕ್ಕೆ ಇವತ್ತು ಬಂದಿದ್ದೀವಿ. ಶಿಕ್ಷಣ ಸಚಿವರು ಇವ್ರ ಬಗ್ಗೆ ಯಾಕೆ ಇಷ್ಟು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಂತ? ಶಿಕ್ಷಣ ಸಚಿವರು ಈ ಸಿಬ್ಬಂದಿಗಳ ಬಗ್ಗೆ ಯಾಕೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಂತ? ಅಂಬೇಡ್ಕರ್ ಹೇಳಿದರು, ಚೊಪ್ಲಿ ಯಾರು ಹಾಕಿದಾನೋ ಅವನಿಗೆ ಗೊತ್ತು ಎಲ್ಲಿ ಕಚ್ಚುತ್ತೆ ಅಂದು. ಶ್ರೀಮಂತರು ಮಕ್ಕಳು, ಮುಖ್ಯಮಂತ್ರಿ ಮಕ್ಕಳು, ನಟ ನಟಿಯರು, ಐಷಾರಾಮಿ ಜೀವನ, ಅಧಿಕಾರ, ಇವ್ರಿಗೆ ನಮ್ಮ ಕಷ್ಟ ಏನು ಗೊತ್ತಾ? ಅವ್ರಿಗೆ ಹಸು ಅಂದ್ರೆ ಗೊತ್ತಾ? ಅವ್ರಿಗೆ ಕಷ್ಟ ಅಂದ್ರೆ ಗೊತ್ತಾ? ಅವ್ರಿಗೆ ಮನೆ ಬಾಡಿಗೆ ಅಂದರೆ ಗೊತ್ತಾ? ಅವ್ರಿಗೆ ಅನ್ನ ಸಾಂಬಾರು ಅಂದರೆ ಗೊತ್ತಾ? ಅವ್ರಿಗೆ ಗುಡಿಸೆ ಅಂದರೆ ಗೊತ್ತಾ? ಅವ್ರಿಗೆ ಬೀದಿನಲ್ಲಿ ಮಲ್ಕೊಳ್ಳೋಕೆ ಗೊತ್ತಾ? ಇವರು ಏರೋಪ್ಲೇನಲ್ಲಿ ಹೋಗ್ತಾರೆ, ರೋಲ್ಸ್ ರಾಯ್ ಕಾರು, ಆಡಿ ಕಾರು, ಬೆಂಜ್ ಕಾರು, ರೇಂಜ್ ರೋವರ್ ಕಾರು, ಏನು ಅರ್ಮಾನಿ ಸೂಟು, ಒಂದು ಸೂಟು 3.5 ಲಕ್ಷ, ಮೇಬ್ಯಾಕ್ ಗ್ಲಾಸು 10 ಲಕ್ಷ, ಕನ್ನಡಿಗ. ಅವ್ರು ಹಾಕೋ ಟೀ ಶರ್ಟ್ ಗೊತ್ತಾ ನಿಮಗೆ? ಬಾಸ್ ಟೀ ಶರ್ಟು, ಒಂದು ಟೀ ಶರ್ಟ್ 80,000 ರೂಪಾಯಿ. ಅವ್ರ ಮನೆ ಎಷ್ಟು ರೂಮ್ ಇದೆ, ಎಷ್ಟು ಬಂಗಲ ಇದೆ, ಎಷ್ಟು ಆಸ್ತಿ ಇದೆ. ಬಡವರು ಹೊಟ್ಟೆ ಪಾಡು ಗೊತ್ತಿಲ್ಲ ಅವ್ರಿಗೆ. ಹೊಟ್ಟೆ ಅಂದರೆ ಏನಂತ ಗೊತ್ತಿಲ್ಲ, ಕಷ್ಟ ಅಂದರೆ ಏನು ಗೊತ್ತಿಲ್ಲ, ಕಣ್ಣೀರಂದರೆ ಏನು ಗೊತ್ತಿಲ್ಲ, ಮಕ್ಕಳಂದರೆ ಏನು ಗೊತ್ತಿಲ್ಲ. ಐಷಾರಾಮಿ ಜೀವನ ಮಾಡೋರು ಅಧಿಕಾರಕ್ಕೆ ಬಂದುಬಿಟ್ರೆ ಈ ಪರಿಸ್ಥಿತಿ ಬರುತ್ತೆ. ಎಷ್ಟು ಕಷ್ಟ ಆಗ್ತಾ ಇದೆ ಸರ್ ಇವ್ರಿಗೆ? ಎಷ್ಟು ಸದ್ಯ ಸಂಬಳ ಎಷ್ಟಿದೆ? ಎಷ್ಟು ಕಷ್ಟ ಆಗ್ತಾ ಇದೆ ಇವ್ರಿಗೆ? ಸಂಬಳ ಎಲ್ಲಿ ಕೊಡ್ತಾರೆ? ಸಂಬಳ ಕೂಲಿ ಕೂಡ ಎಲ್ಲಿ ಕೊಡ್ತಾರೆ? ಅವ್ರಿಗೆ ಬಕ್ಸಸ್ ಗಿಫ್ಟ್ ಕೊಡ್ತಾರಂತೆ. ತಿಂಗಳಿಗೆ 4700. ತಿಂಗಳಿಗೆ, ದಿನಕ್ಕೆಲ್ಲ. ದಿನಕ್ಕಮ್ಮ, ತಿಂಗಳಿಗೆ. ಅವ್ರಿಗೇನು ಗೊತ್ತಾ? ಅವನಿಗೆ ಅವ್ನು ಕಟ್ಟಿಂಗ್ ಶೇವಿಂಗ್ಗೆ 10,000 ಖರ್ಚು ಮಾಡೋರಿಗೆ. ಬೂಟ್ ಪಾಲಿಶ್ಗೆ ಏನು? 9 ಗಂಟೆಗೆ ಹೋದ್ರೆ ಶಾಲೆಗೆ ಸಾಯಂಕಾಲ 4:30 ತನಕನೂ ಅವ್ರ ಜೊತೆ ಹೇಳಿ. ಈ ಗೋಳು ಗೊತ್ತಾ ಅವ್ರಿಗೆ? ಗೋಳ ಮಧು ಅವರೇ, ಹೆಣ್ಣು ಮಕ್ಕಳು ಗೋಲ್ ಕೊಡ್ಕೋಬೇಡ, ನಿಮ್ಮನ್ನೆಲ್ಲ ಬೈತಾರೆ ಇವರು. ಏನು ಹೇಳ್ತೀರಿ ಸರ್ ಸರ್ಕಾರಕ್ಕೆ? ಸರ್ಕಾರ ನಾಲಾಯಕ ಸರ್ಕಾರ. ಊಟ ಕೊಡಿ, ಬಟ್ಟೆ ಕೊಡಿ, ಊಟ ಕೊಡಿ, ಒಳ್ಳೆ ಕೂಲಿ ಕೊಡಿ, ಇಲ್ಲ ಅಂದರೆ ಸೀಟು ಬಿಟ್ಟು ಎಳೆದು ಬಿಡಿ ಅಷ್ಟೇ. ಅವರ ಮಾತುಗಳು. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಪ್ರಹ್ಲಾದ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.